ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ ಹೇಳುವಂತನಾಗಿದ್ದೇನೆ. ಈ ಸಿಕ್ಕ ಸಂದೇಶ ನಿಮ್ಮ ಮಧ್ಯದಲ್ಲಿ ತರಲಿದ್ದು ಬಹಳ ಸಂತೋಷವುಳ್ಳನಾಗಿದ್ದೇನೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ 7ನೇ ವಚನ ನಾವು ಓದುವಂತರಾಗಿರೋಣ. ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಅವರು ಒಂದು ದಾರಿಯಿಂದ ನಿಮ್ಮ ಮೇಲೆ ಬಂದರೂ 7 ದಾರಿಗಳಿಂದ ಓಡಿ ಹೋಗುವನು. ಇದು ದೇವರು ಕೊಡುವಂತ ವಾಗ್ದಾನದ ವಚನವಾಗಿದೆ. ನಿಮ್ಮ ಜೀವಿತಕ್ಕೂ ನಿಮ್ಮ ಕುಟುಂಬಕ್ಕೆ ಜೀವಿತಕ್ಕೂ ವಿರೋಧ ಗೆದ್ದಿರುವಂತ ಶತ್ರುವು ನಿಮ್ಮಿಂದ ಸೋತು ಹೋಗುವಂತೆ ಪರಲೋಕದವರು ಮಾಡೋದಕ್ಕೆ ಸರ್ವಶಕ್ತನಾಗಿದ್ದಾನೆ, ಸಕಲ ಬಲವನ್ನನಾಗಿರ್ತಾನೆ. ದೇವರಿಗೆ ಸ್ತೋತ್ರದಲ್ಲಿ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ 8ನೇ ಅಧ್ಯಾಯದಲ್ಲಿ 28ನೇ ವಚನ ನಾವು ಓದುವಂತರಾಗಿರೋಣ. ಮಿದ್ಯಾನ್ಯರು ಇಸ್ರೇಲರ ಮುಂದೆ ಬಹಳವಾಗಿ ತಗ್ಗಿಸಲ್ಪಟ್ಟರು. ಅವರು ತಿರುಗಿ ತಲೆ ಎತ್ತಲೇ ಇಲ್ಲ. ಗಿದ್ಯೋನನ ಜೀವನದಲ್ಲಿ 40 ವರ್ಷಗಳ ಕಾಲ ಪರ್ಯಂತ ದೇಶದಲ್ಲಿ ಸಮಾಧಾನವಿತ್ತು. ಗಿದ್ಯೋನ ಜೀವಿತದಲ್ಲಿ ನೋಡ್ಬೇಕಾದ್ರೆ 15,000 ಜನರು ಗಿದ್ಯೋನಿಗೆ ವಿರೋಧವಾಗಿ ಯುದ್ಧಕ್ಕೆ ಬರುತ್ತಾರೆ. ಆದ್ರೆ ಯುದ್ಧ ಗಿದ್ಯೋನದಲ್ಲ, ಯುದ್ಧ ದೇವರ ಕೃಪೆಯಿಂದ ಗಿದ್ಯೋನ ಸಂಗಡ ಇದ್ದು ಶತ್ರುಗಳನ್ನು ಸೋತು ಹೋಗುವಂತೆ ಗಿದ್ಯೋನ ಮೂಲಕವಾಗಿ ದೇವರು ದೊಡ್ಡ ಮಹಿಮೆ ಕಾರ್ಯಗಳನ್ನು ಮಾಡಿದ್ದಾನೆ. 15,000 ಜನರು ಗಿದ್ಯೋನಿಂದ ಸೋತು ಹೋಗುವಂತೆ ಮಾಡಿದಾನೆಂದ್ರೆ ತಂದೆ ದೇವರು ಗಿದ್ಯೋನ ಸಂಗಡ ಇದ್ದಿದ್ದರಿಂದ ಗಿದ್ಯೋನಿಗೆ ದೇವರು ಕೊಡುವಂತ ವಾಗ್ದಾನ, ಗಿದ್ಯೋನೆ ಭಯ ಪಡಬೇಡ, ನಾನೇ ನಿನ್ನೊಂದಿಗೆ ಇದ್ದೇನೆ ಅಂತೇಳಿ ದೇವರು ವಾಗ್ದಾನ ಕೊಟ್ಟರು. ಕರ್ತನಿಗೆ ಸ್ತೋತ್ರವಾಗಿ. ಹಾಗಾದ್ರೆ ಶತ್ರುವಾದವನು ಗಿದ್ಯೋನ ಮೂಲಕವಾಗಿ ಓಡಿ ಹೋಗುವಂತೆ ದೇವರು ಮಾಡಿದ್ದಾನೆ. ಓಡಿ ಹೋಗೋದು ಮಾತ್ರ ಅಲ್ಲ, ಮತ್ತೆ ಆ ಶತ್ರುಗಳು ತಲೆ ಎತ್ತದಾಗೆ ಗಿದ್ಯೋನ ಜೀವಿತದಲ್ಲಿ 40 ವರ್ಷ ಆ ದೇಶದಲ್ಲಿ ಸಂಪೂರ್ಣವಾದ ಸಮಾಧಾನ ದೇವರು ದಯಪಾಲಿಸಿದ್ದಾನೆ. ಹಾಗಾದ್ರೆ 15,000 ಜನರು ದೇವರು ಓಡಿಸಿರುವುದಾದ್ರೆ, ಹಾಗಾದ್ರೆ ಗಿದ್ಯೋನ ಜೀವಿತದಲ್ಲಿ 40 ವರ್ಷ ಸಮಾಧಾನ ದೇವರು ಕೊಡುವುದಾದ್ರೆ ನಿಮ್ಮಿಂದ ಶತ್ರುಗಳು ಓಡುವಂತೆ ದೇವರು ಮಾಡ್ತಾನೆ. ಆದ್ರೆ ದೇವರಿಗೆ ಸ್ತೋತ್ರದಲ್ಲಿ ಈ ಸಂದೇಶ ಕೇಳುವಂತ ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತಕ್ಕೆ ವಿರೋಧವಾಗಿ ಎದ್ದಾಡುವಂತ ಶತ್ರುವಿನ ಕ್ರಿಯೆಗಳು, ನಿನ್ನ ಕುಟುಂಬಕ್ಕೆ ವಿರೋಧವಾಗಿರುವಂತ ಶತ್ರುವಾಗಿರುವಂತ ಸೈತಾನನು, ಗರ್ಜಿಸುವ ಸಿಂಹೋಪದಲ್ಲಿ ಯಾರು ನುಂಗಲೆ ಅಂತ ಎದ್ದಲ್ಲಿ ಹೋರಾಡ್ತಾ ಇರುವಂತ ಸೈತಾನನು ನಿಮ್ಮಿಂದ ಸೋತು ಹೋಗುವಂತೆ ಯೇಸು ಕ್ರಿಸ್ತನು ಮಾಡೋದಕ್ಕೆ ಸರ್ವಶಕ್ತನಾಗಿದ್ದಾನೆ. ಇಕ್ಕಟ್ಟಿನ ಮಧ್ಯದಲ್ಲಿ ನಡೆಯುವುದಾದ್ರೆ ಕೆಲಸದಲ್ಲಿ ತೊಂದರೆ ಇದೆಯಾ, ಜೀವಿತದಲ್ಲಿ ತೊಂದರೆ ಇದೆಯಾ, ಕುಟುಂಬದಲ್ಲಿ ಅನೇಕ ವೈರಾಗ್ಯಗಳಿದೆಯಾ, ದೇವರಿಗೆ ಸ್ತೋತ್ರ. ಯಾವ ವಿಷಯದಲ್ಲಿ ನೀನು ಬಾಧೆ ಪಡ್ತಾ ಇದೆಯಾ, ಯಾವ ವಿಷಯದಲ್ಲಿ ನೀನು ನೋಡ್ತಿರ್ತಾ ಇದೆಯಾ, ಯಾವ ವಿಷಯದಲ್ಲಿ ಕರ್ತನೆ ದುಃಖ ಪಡ್ತಾ ಇದೆಯಾ ನೀನು, ಯಾವ ವಿಷಯದಲ್ಲಿ ನೊಂದಿದೆಯಾ ನೀನು, ಕರ್ತನಿಗೆ ಸ್ತೋತ್ರ. ನಿನ್ನಿಂದ ಸೋತು ಹೋಗುವಂತೆ ಶತ್ರುಗಳನ್ನು ನಿನ್ನಿಂದ ಸೋತು ಹೋಗುವಂತೆ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ. ಹಾಗಾದ್ರೆ ನಿನ್ನ ಮೂಲಕವಾಗಿ ಶತ್ರು ತಲೆ ಎತ್ತದಾಗೆ ದೇವರು ಮಾಡುವಂತನಾಗಿದ್ದಾರೆ. ಹಾಗಾದ್ರೆ ದೇವರಿಗೆ ಸ್ತೋತ್ರ. ನಿನ್ನ ನಂಬಿಕೆ ದೇವರ ಪಾದದಲ್ಲಾಗಿರ್ಲಿ. ನೀನು ದೇವರ ಪಾದದಲ್ಲಿ ಕುಳಿತುಕೊಳ್ಳುವುದಾದ್ರೆ ಕರ್ತನಿಗೆ ಸ್ತೋತ್ರದಲ್ಲಿ ನಿನ್ನ ಮೂಲಕವಾಗಿ ದೇವರು ದೊಡ್ಡ ಜಯ ಕೊಡ್ತಾನೆ, ದೊಡ್ಡ ಬಿಡುಗಡೆ ಕೊಡ್ತಾನೆ, ದೊಡ್ಡ ಅದ್ಭುತ ಕೊಡ್ತಾನೆ. ನಿನ್ನ ಸ್ವಂತ ಕಣ್ಣಲ್ಲಿ, ನಿನ್ನ ಸ್ವಂತ ಕುಟುಂಬದಲ್ಲಿ, ನಿನ್ನ ಸ್ವಂತ ಜೀವಿತದಲ್ಲಿ, ನಿನ್ನ ಜೀವಿತದಲ್ಲಿ ಶತ್ರು ಸೋಲುವುದನ್ನ ನೀನು ಕಾಣಬಹುದು, ಬಿಡುಗಡೆ ಕಾಣಬಹುದು. ಈ ಸಂದೇಶ ಕೇಳಿದಂತ ನಿನ್ನನ್ನು ನಿನ್ನ ಕುಟುಂಬನು ದೇವರು ಹೆಚ್ಚಾಗಿ ಆಶೀರ್ವದಿಸಲಿ. ದೇವರಿಗೆ ಸ್ತೋತ್ರವಾಗಲಿ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚುವಂತರಾಗಿರೋಣ, ದೇವರಿಗೆ ಒಪ್ಪಿಸಿಕೊಡುವಂತರಾಗಿರೋಣ. ಪರಲೋಕ ಭೂಲೋಕವನ್ನು ಉಂಟು ಮಾಡಿದ ಸರ್ವಶಕ್ತಿಯುಳ್ಳ ನನ್ನ ಕರ್ತನೆ, ಆಶೀರ್ವದಿಸಲ್ಪಟ್ಟಂತ ಈ ಒಳ್ಳೆ ದಿನದಲ್ಲಿ ಕರ್ತನೆ, ಶತ್ರು ಅದನ್ನು ನಮ್ಮ ಕುಟುಂಬಕ್ಕೆ ವಿರೋಧವಾಗಿ ಒಂದು ದಾರಿ ಎದ್ದೇಳಿದ್ರು 7 ದಾರಿಯಿಂದ ನಿಮ್ಮ ಮೂಲಕವಾಗಿ ಸೋತು ಹೋಗುವಂತೆ ಮಾಡುವೆನು ಕೊಟ್ಟಂತ ವಾಗ್ದಾನಕ್ಕೆ ಈ ಸಂದೇಶ ಕೇಳುವಂತ ಪ್ರತಿಯೊಂದು ಕುಟುಂಬಕ್ಕೆ ವಿರೋಧ ಗೆದ್ದು ಕ್ರಿಯೆ ಮಾಡ್ತಾರಂತ ಕೆಲವೊಂದು ದುರಾತ್ಮದ ಬಲಗಳು, ಕೆಲವೊಂದು ಸೈತಾನ ಶಕ್ತಿಗಳು, ಕೆಲವು ಅಂಧಕಾರದ ಬಲಗಳು, ಕರ್ತನೆ ಸ್ತೋತ್ರ, ಅವ್ರ ಮೂಲಕವಾಗಿ ಓಡುವಂತ ನೀನು ಕೃಪೆ ಮಾಡ್ಬೇಕಂತ ಪ್ರಾರ್ಥಿಸುವಂತನಾಗಿದ್ದೇನೆ. ಅಪ್ಪ, ಗಿದ್ಯೋನ ಜೀವಿತದಲ್ಲಿ ಜಯ ಕೊಟ್ಟ ದೇವರು, ಗಿದ್ಯೋನ ಜೀವಿತದಲ್ಲಿ ಕರ್ತನೆ ಸ್ತೋತ್ರ ಬಿಡುಗಡೆ ಕೊಟ್ಟ ದೇವರು, ಅಪ್ಪ ಗಿದ್ಯೋನ ಇರುವಂತ ದೇಶದಲ್ಲಿ 40 ವರ್ಷ ಸಮಾಧಾನ ಕೊಟ್ಟ ದೇವರು, ಈ ಸಂದೇಶ ಕೇಳುವಂತ ಪ್ರತಿಯೊಂದು ಕುಟುಂಬದಲ್ಲಿ ಒಂದು ಸಮಾಧಾನ ಕಾಣಬೇಕು, ಒಂದು ಬಿಡುಗಡೆ ಕಾಣಬೇಕು ದೇವರೇ. ನಿನ್ನ ಮಹಿಮೆ ಏನಂತ ಕಾಣಬೇಕು. ಇನ್ಮೇಲೆ ಕರ್ತನೆ ಸ್ತೋತ್ರ, ಈ ಸಂದೇಶಗಳಿಂದ ಪ್ರತಿಯೊಂದು ಕುಟುಂಬದಲ್ಲಿ ಯಾವ ಶತ್ರು ಆಳ್ವಿಕೆ ಮಾಡಬಾರದು. ನನ್ನ ಅಪ್ಪನೇ ನೀನು ತಂದೆಯಾಗಿದ್ದು, ನೀನು ತಾಯಿಯಾಗಿದ್ದು, ಯಜಮಾನನಾಗಿದ್ದು, ಯಹೂದ ಕುಲದ ಸಿಂಹವಾಗಿದ್ದು ನೀನು ಸಂತೈಸಿ ಸಮಾಧಾನ ದಯಪಾಲಿಸುವಂತನಬೇಕೆಂದು ಯೇಸು ಕ್ರಿಸ್ತನ ಮೂಲಕವಾಗಿ ಕೇಳುತ್ತಾ ಇದ್ದೀನಿ. ನನ್ನ ಜೀವನ ಒಳ್ಳೆ ತಂದೆ. ಆಮೇಲೆ